ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವ್ ಏನೇ ಮಾತಾಡಿದ್ರು ನಾವು ಖುಷಿ ಪಡ್ಲಿ, ನಾವು ಬೇಜಾರ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಮ್ ತಾತನೋ ಅಜ್ಜಿನೋ ನಮ್ಗೆ ಅಪ್ರಿಶಿಯೇಟ್ ಮಾಡೋರು. ನಾವ್ ಏನೇ ಮಾತಾಡಿದ್ರು ಸರಿ ಸರಿ ಚೆನ್ನಾಗಿದೆ, ಎಷ್ಟ್ ಚೆನ್ನಾಗಿ ಹೇಳ್ದೆ ಅಂತ ಏನೋ ಅಪ್ರಿಸಿಯೇಷನ್ಗೆ ಮಾತುಗಳನ್ನ ಹೇಳೋರು. ಅದೇ ತರ ಇಲ್ಲಿ ಸಂಪೂರ್ಣ ಕುರುಕುಲದ ಪಿತಾಮಹ, ಕುರುಕುಲದ ತಾತ ಆಗಿರುವಂತಹ ಭೀಷ್ಮಾಚಾರ್ಯರು ದುರ್ಯೋಧನ ಎಷ್ಟೇ ತಪ್ಪು ಹೇಳಿದ್ರು ಕೂಡ ಅವನನ್ನ ಸರಿ ಮಾಡೋದು ಬಿಟ್ಟು ಅವನು ಖುಷಿ ಪಡ್ಲಿ ಅನ್ನೋ ಕಾರಣಕ್ಕೆ ಶಂಖವನ್ನ ಊದಿ ಅವರ ಹರ್ಷಕ್ಕೆ ಕಾರಣವಾಗ್ತಾರೆ. ಅವ್ರ ಶಂಖ ಊದಿದ ಮೇಲೆ ಏನಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ನಾವು ಇವಾಗ ನೋಡೋಣ. ಮೊದಲನೇ ಅಧ್ಯಾಯ 13ನೇ ಶ್ಲೋಕ. ತತ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಅಂದ್ರೆ ಶಂಖಗಳ ನಂತರ, ಶಂಖ ಊದಿದ ನಂತರ ಭೇರಿಗಳು, ಕಹಳೆ, ತುತ್ತೂರಿ, ಢೋಲು ಎಲ್ಲ ಗೋಮುಖಗಳು ಒಟ್ಟಿಗೆ ತಕ್ಷಣ ಇದ್ದಕ್ಕಿದ್ದಂತೆ ಕೇಳಿಸೋದಕ್ಕೆ ಶುರುವಾಯ್ತು. ನಾದ ಮಾಡೋದಕ್ಕೆ ಎಲ್ಲರೂ ಶುರು ಮಾಡಿದ್ರು. ಆ ನಾದ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಸಂಪೂರ್ಣ ಆಕಾಶ ಆ ಶಬ್ದದಿಂದ ತುಂಬ ಹೋಗಿತ್ತು ಅಂತ ಈ ಶ್ಲೋಕದಲ್ಲಿ ಸಂಜಯ ನಮಗೆ ತಿಳಿಸ್ತಿದ್ದಾರೆ. ಅಂದ್ರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾರೆ. ಧೃತರಾಷ್ಟ್ರನಿಗೆ ಹೇಳೋ ಮೂಲಕ ನಮಗೆ ಕೂಡ ಗೊತ್ತಾಗ್ತಾ ಇದೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಭೀಷ್ಮಾಚಾರ್ಯರು ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಊದ್ತಾರೆ? ಶಂಖವನ್ನ ಊದ್ತಾರೆ. ಶಂಖದ ನಾದ ಕೇಳೋದಕ್ಕೆ ಹೇಗಿರುತ್ತೆ? ಕಾಮ್ ಅಂಡ್ ಪೀಸ್ಫುಲ್ ಆಗಿರುತ್ತೆ. ಅದನ್ನ ಕೇಳಿದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತೆ. ಅದಕ್ಕೊಂದು ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಇದೆ, ಆಧ್ಯಾತ್ಮಿಕವಾಗಿ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಅದನ್ನ ಕೇಳಿದ ಕೂಡ್ಲೆ ನಮ್ಮ ಒಳಗೆ ಒಂದು ಎನರ್ಜಿ ಜಾಗೃತವಾಗುತ್ತೆ, ಕಾನ್ಫಿಡೆನ್ಸ್ ಒಳಗಿಂದ ಬರುತ್ತೆ. ಇನ್ನೊಂದು ಕಡೆ ಕೌರವರು, ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಶಂಖನಾದ ಆದ ಕೂಡ್ಲೆ ಕಹಳೆ, ಢೋಲು, ನಗಾರಿ ಎಲ್ಲವನ್ನ ಇದ್ದಕ್ಕಿದ್ದಂತೆ ಒಮ್ಮಿಂದೊಮ್ಮೆಲೆ ನುಡ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಈ ಶ್ಲೋಕದಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ನೋಡಿ, ಸಹಸ ಅಂತ ಹೇಳ್ತಾರೆ. ಸಹಸ ಅಂದ್ರೆ ಇದ್ದಕ್ಕಿದ್ದಂತೆ, ಒಮ್ಮಿಂದೊಮ್ಮೆಲೆ ಅಂತ ಅರ್ಥ. ಅಂದ್ರೆ ಅವರು ಒಬ್ರಿಗೊಬ್ರು ಹಾರ್ಮೋನಿಯಿಂದ, ಒಂದು ರಿದಮ್ ಇಂದ, ಒಂದು ಪ್ಯಾಟರ್ನ್ ಇಂದ ಯಾರು ಓದೋದಿಲ್ಲ. ಬೇಕಾಬಿಟ್ಟು ಎಲ್ಲ ಜೋರಾಗಿ ಸದ್ದು ಮಾಡ್ತಾರೆ. ಸಂತೆಗೆ ಹೋದ್ರೆ ಎಷ್ಟು ಸದ್ದಾಗತ್ತೋ ಅಷ್ಟು ಸದ್ದು ಕ್ರಿಯೇಟ್ ಆಗ್ಬಿಡತ್ತೆ. ಅದರಿಂದ ಆಕಾಶ ಎಲ್ಲ ತುಂಬ ಹೋಗತ್ತೆ ಅಂತ ನಮ್ಗೆ ಡಿಸ್ಕ್ರಿಪ್ಷನ್ ಸಿಗ್ತಾ ಇದೆ. ಅಂದ್ರೆ ಏನರ್ಥ? ಭೀಷ್ಮರು ಮಾಡಿದ ಶಂಖನಾದಕ್ಕೂ ಬೇರೆಯವರು ನುಡಿಸಿದಂತಹ ತುತ್ತೂರಿ, ಕಹಳೆ, ಆ ಢೋಲುಗಳ ನಾದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಭೀಷ್ಮರಿಗಿದ್ದ ಕ್ಲಾರಿಟಿ ಬೇರೆ ಯಾರಿಗೂ ಇರ್ಲಿಲ್ಲ. ಪಾಂಡವರ ಪಕ್ಷದಲ್ಲಾದ್ರೆ ಒಂದು ಉದ್ದೇಶ ಇದೆ, ಅವ್ರು ಯಾವ ಗುರಿ ಇಟ್ಕೊಂಡು ಯುದ್ಧ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲ ಸಾಮಾನ್ಯ ಸೈನಿಕರ ಮನಸ್ಸಲ್ಲೂ ಕೂಡ ಪಾಂಡವರ ಬಗ್ಗೆ ಒಂದು ಗೌರವ ಇದೆ. ಈ ಕಡೆ ಕೌರವರ ಪಕ್ಷದಲ್ಲಿ ಆ ತರ ಇರೋದು ಭೀಷ್ಮಾಚಾರ್ಯರೊಬ್ರೆ. ಇನ್ ಮಿಕ್ಕಿದವ್ರಿಗೆಲ್ಲ ಏನಾಗಿದೆ? ಪರಸ್ಪರ ಕಿತ್ತಾಟ ಇದೆ. ಕರ್ಣಂಗೂ ಭೀಷ್ಮರಿಗೂ ಕಿತ್ತಾಟ ಇದೆ. ಅದೇ ತರ ಸೈನಿಕರೆಲ್ಲ ದುರ್ಯೋಧನಂಗೆ ಅಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ. ಅವ್ರಿಗೆ ಯಾವ್ದು ಉದ್ದೇಶ ಇಲ್ಲ, ಅವ್ರು ಯುದ್ಧ ಮಾಡ್ತಿರೋದೇ ಅಹಂಕಾರ ತೃಪ್ತಿಗಾಗಿ. ಆ ತರ ಮಾಡ್ತಿರೋದ್ರಿಂದ ಒಬ್ರಿಗೆ ಇನ್ನೊಬ್ರ ಜೊತೆ ಯೂನಿಟಿ ಇಲ್ಲ, ಆ ಹಾರ್ಮೋನಿ ಇಲ್ಲ. ಆ ಹಾರ್ಮೋನಿ ಯಾವಾಗ ಬರುತ್ತೆ ಅಂದ್ರೆ ಅಲ್ಲಿ ಧರ್ಮ ಇದ್ದಾಗ ಬರುತ್ತೆ. ನಮ್ಮ ದೇಶದಲ್ಲೂ ಅಷ್ಟೇ, ಒಂದು ಧರ್ಮ ಕಾರ್ಯ ಮಾಡ್ತಿದೀವಿ ಅಂದ್ರೆ ತುಂಬಾ ಧರ್ಮಯುತ ಮನಸ್ಸುಗಳು ಅದ್ರ ಜೊತೆ ಕೂಡ್ಕೊಳ್ತಾರೆ, ಬಂದು ಸೇರ್ಕೊಳ್ತಾರೆ. ಯಾಕಂದ್ರೆ ಆ ಧರ್ಮ ಎಲ್ಲರನ್ನ ಒಟ್ಟಿಗೆ ಹಿಡಿದಿಡತ್ತೆ. ಆ ಧರ್ಮ ಈ ಪಕ್ಷದಲ್ಲಿ ಇಲ್ಲ. ಇದು ಕೇವಲ ಹೊರಗಿನ ಕಥೆ ಅಲ್ಲ, ಒಳಗಿನ ಕಥೆ ಕೂಡ. ನಾವ್ ಯಾವಾಗ್ಲೂ ಕೂಡ ಸುಮ್ಮನೆ ಕೂತಿರುವಾಗ್ಲಿ ನೀವು ಇದನ್ನ ಚೆಕ್ ಮಾಡಿ ನೋಡಿ, ಒಳ್ಳೇದು ಮಾಡ್ಬೇಕು ಅನ್ನೋ ಆಲೋಚನೆಗಳು ಪಾಂಡವರ ತರ ಇದು ಬರುತ್ತೆ. ಇನ್ನು ಕೆಟ್ಟದ್ ಮಾಡ್ಬೇಕು, ಕೆಟ್ಟದ್ ಯೋಚನೆ ಮಾಡ್ಬೇಕು ಅನ್ನೋ ಆಲೋಚನೆಗಳು ಕೌರವರ ತರ ನೂರಾರು ಬರ್ತಿರತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ನಾವು ಒಳ್ಳೇದನ್ನ ಮಾಡೋ ಹಾಗೆ ನಮ್ಮ ಒಳಗಡೆಯಿಂದ ಮೋಟಿವೇಶನ್ ಬರೋದು ತುಂಬಾನೇ ಕಡಿಮೆ. ಅದೇ ಬೇರೆಯವ್ರ ಬಗ್ಗೆ ಮಾತಾಡೋದಿಕ್ಕೆ, ಬೇರೆಯವರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ, ಗಾಸಿಪ್ ಮಾಡೋದಿಕ್ಕೆ, ಅಥವಾ ಕೆಟ್ಟದಾಗ ಅವ್ರಿಗೆ ಕೆಟ್ಟದಾಗೋಗ್ಲಿ ಅಂತ ಯೋಚನೆ ಮಾಡೋದಿಕ್ಕೆ, ಅವ್ರನ್ನ ಆಡ್ಕೊಂಡು ನಗೋದಿಕ್ಕೆ ಬೇರೆಯವರ ಬಗ್ಗೆ ನಮಗೆ ತುಂಬಾ ಟೈಮ್ ಇರುತ್ತೆ. ಆದ್ರೆ ನಮ್ಮ ಒಳಗಡೆ ಅಂತರಂಗ ಶುದ್ಧಿಗೆ ನಮಗ್ ಟೈಮೇ ಇರೋದಿಲ್ಲ. ಇದೇ ತರ ಯಾವಾಗ್ಲೂ ಅಷ್ಟೇ ಈ ಕೆಟ್ಟ ಆಲೋಚನೆಗಳು ಕೌರವರ ತರ ಬಂದು ಈ ಢೋಲು, ನಗಾಡೆ, ಕಹಳೆ, ತುತ್ತೂರಿಗಳನ್ನ ಊದುತ್ತಾ ನಮ್ಮ ಒಳಗಡೆ ಒಂದು ಕಯಾಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ನಾವಿವತ್ತು ಆಂಗ್ಸೈಟಿ, ಓವರ್ ಥಿಂಕಿಂಗು, ಡಿಪ್ರೆಷನ್ನು ಅಂತೆಲ್ಲ ಕರೆಯೋದು. ಅದಕ್ಕೆಲ್ಲ ಏನ್ ಸೊಲ್ಯೂಷನ್? ಒಂದು ತುಂಬಾ ಸಿಂಪಲ್ ಸೊಲ್ಯೂಷನ್, ತುಂಬಾ ಪ್ರಾಕ್ಟಿಕಲ್ ಸೊಲ್ಯೂಷನ್. ಅಂದ್ರೆ ಇತ್ತೀಚೆಗೆ ಇದನ್ನೆಲ್ಲ ಕ್ಯೂರ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೌಂಡ್ ಥೆರಪಿ ಅಂತ ಕೊಡ್ತಾರೆ. ಅದರಲ್ಲಿ ಒಂದು ಸೌಂಡ್ ನ ವೈಬ್ರೇಷನ್ ಇಂದ ನಮ್ಮ ಮನಸ್ಸು ಕಾಮ್ ಅಂಡ್ ಪೀಸ್ಫುಲ್ ಆಗತ್ತೆ. ಆದ್ರೆ ಭಾರತದ ವಿಶೇಷತೆ ಏನು ಅಂದ್ರೆ, ಯಾವಾಗ ಭೂಗೋಳದ ಬೇರೆ ಭಾಗಗಳಲ್ಲಿ ಜನಗಳಿಗೆ
ಆಹಾರ ಕೂಡ ಸರಿಯಾಗಿ ತಿನ್ನೋದಕ್ಕೆ ಬರ್ತಿರ್ಲಿಲ್ವೋ, ಕೇವಲ ಒಂದು ಬೇಟೆಯಿಂದ ಇನ್ನೊಂದು ಬೇಟೆಗೆ ಡಿಪೆಂಡ್ ಆಗಿದ್ರು, ಆ ತರ ಸ್ಟೇಜಸ್ ಅಲ್ಲಿ ಕೂಡ ಭಾರತ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು. ಅವಾಗಿಂದ ನಾವು ಓಂ ಚಾಂಟಿಂಗು, ಮಂತ್ರ ಮೆಡಿಟೇಷನ್ ಇಂದ ಇದೇ ಸೌಂಡ್ ಥೆರಪಿನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬಂದಿದೀವಿ. ಒಂದು ಬಾರಿ ಓಂಕಾರನ ನಾವು ನಾಭಿಯಿಂದ ತಗೊಂಡು ಹೇಳಿದ್ರೆ ಎಷ್ಟರ ಮಟ್ಟಿಗೆ ಮನಸ್ಸು ಕಾಮ್ ಅಂಡ್ ಪೀಸ್ಫುಲ್ ಆಗತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಓಂಕಾರ ಹೇಳೋದಕ್ಕೆ, ಅದರ ಪಠಣ ಮಾಡೋದಕ್ಕೆ ನಮಗೆ ಅಧಿಕಾರ ಇರಬೇಕು. ಗುರುಗಳು ಆ ಪ್ರಣವ ಅಂದ್ರೆ ಓಂಕಾರ, ಅದನ್ನ ನಮ್ಗೆ ಅಧಿಕಾರ ಕೊಟ್ಟಿರ್ಬೇಕು. ಒಂದಷ್ಟು ಕಟ್ಟುನಿಟ್ಟುಗಳನ್ನ, ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಅದಾದ್ಮೇಲೆ ಮಾತ್ರ ನಾವು ಓಂಕಾರದ ಚಾಂಟಿಂಗ್ ಮಾಡೋದಕ್ಕೆ ಸಾಧ್ಯ. ಆದ್ರೆ ಅದು ಪಾಸಿಬಲ್ ಇಲ್ಲ ಅಂದ್ರೆ ಸಾಮಾನ್ಯವಾದ ನಾಮಗಳು, ಭಗವಂತನ ಹೆಸರುಗಳಿರುವಂತಹ ಒಂದು ಸಾಮಾನ್ಯ ಮಂತ್ರದ ಜಪವನ್ನ ಮಾಡಿದ್ರೂ ಕೂಡ ಆ ಪ್ರಣವದಷ್ಟೇ ಎಫೆಕ್ಟು ಇದರಲ್ಲಿ ಕೂಡ ಇರುತ್ತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಜಾಸ್ತಿ ಏನು ಮಾಡ್ಲಿಲ್ಲ, ಸಿಂಪಲ್ ನಾಮಗಳನ್ನ ಹೇಳ್ದೆ ಅಷ್ಟೆ. ಆದ್ರೆ ಇದನ್ನ ಹೇಳಿದ ಕೂಡ್ಲೆ ನನ್ನ ಮನಸ್ಸು ಆಟೋಮ್ಯಾಟಿಕಲಿ ಶಾಂತಿ ಮೋಡ್ಗೆ ಆನ್ ಆಗೋಯ್ತು. ಆ ತರ ತುಂಬಾ ಸಿಂಪಲ್ ಆಗಿ ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ ಅಂದ್ರೆ ಇದು ಮಂತ್ರದ ಜಪ ಮಾಡೋದು. ಅದರಿಂದ ನಾವು ಲಿಟ್ರಲಿ ಸೌಂಡ್ ಥೆರಪಿಯನ್ನೇ ನಮ್ಮ ಮನಸ್ಸಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಹೇಗೆ ಕೌರವ ಪಕ್ಷದಲ್ಲಿ ಒಂದು ಕೆಯಾಸು, ಸದ್ದು ಗದ್ದಲ ಕ್ರಿಯೇಟ್ ಆಗಿತ್ತೋ, ಆ ತರ ಯಾವಾಗೆಲ್ಲ ನಮ್ಮ ಮನಸ್ಸಲ್ಲಿ ಒಂದು ಸದ್ದು ಗದ್ದಲ ಕ್ರಿಯೇಟ್ ಆಗುತ್ತೋ ಅವಾಗೆಲ್ಲ ನಾವು ಈ ಮಂತ್ರದ ಜಪವನ್ನ ಮಾಡಿ ಪಾಂಡವರ ಪಕ್ಷದಲ್ಲಿರೋ ಕೃಷ್ಣನನ್ನ ನಮ್ಮ ಮನಸ್ಸಿಗೆ ತಗೊಂಡು ಬರಬಹುದು. ಪಾಂಡವರು ಅಂದ್ರೆ ಧರ್ಮ ಸ್ವರೂಪರು. ಆ ಧರ್ಮವನ್ನ ನಾವು ಪಾಲನೆ ಮಾಡಿದಾಗ ಆಟೋಮ್ಯಾಟಿಕಲಿ ಕೃಷ್ಣ ಬಂದು ನಮ್ಮ ಮನಸ್ಸಲ್ಲಿ ನೆಲೆಸ್ತಾನೆ. ಒಂದು, ನಮ್ಮ ಕಾರ್ಯಗಳು ಧರ್ಮಯುತವಾಗಿರ್ಬೇಕು. ನಾವು ಏನೇ ಮಾಡಿದ್ರು ಅದು ಧರ್ಮ ಸಮ್ಮತವಾಗಿರ್ಬೇಕು. ಯಾವುದು ಕೂಡ ಅಧರ್ಮದ ಕಾರ್ಯ ಮಾಡಬಾರ್ದು. ಆದ್ರೆ ನಾವೆಲ್ಲರೂ ಪಾಪಿಗಳೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ದೇವರ ಮುಂದೆ ನಮಸ್ಕಾರ ಮಾಡುವಾಗ್ಲೂ ಕೂಡ ನಾವು ಇದನ್ನೇ ಹೇಳ್ತೀವಲ್ಲ, ನಾನು ಪಾಪಿ, ಪಾಪೋಹಂ ಪಾಪ ಕರ್ಮಾಹಂ, ನಾನು ಮಾಡೋ ಕರ್ಮಗಳೆಲ್ಲ ಪಾಪ ಕರ್ಮಗಳೇ. ನಾನು ಇಲ್ಲಿಂದ ಹೊರಗೆ ಹೋದ್ಮೇಲೂ ಮಾಡೋದು ಪಾಪ ಕರ್ಮವನ್ನೇ. ಆದ್ರೆ ದಯವಿಟ್ಟು ತ್ರಾಹಿಮಾಂ ಕೃಪೆಯಾ ದೇವ ಶರಣಾಗತ ವತ್ಸಲ, ನಾನು ನಿನಗೆ ಶರಣಾಗಿದ್ದೀನಿ ತಂದೆ, ದಯವಿಟ್ಟು ನನ್ನ ಮೇಲೆ ಕೃಪೆ ತೋರು, ಕರುಣೆಯನ್ನ ಮಾಡು ಅಂತ ಕೇಳ್ಕೊಳ್ಬೇಕು. ಯಾಕಂದ್ರೆ ಆ ಪಾಪ ಮಾಡೋದು ನಮ್ಮೆಲ್ಲರಲ್ಲೂ ಡಿಫಾಲ್ಟ್ ಆಗಿ ಸೆಟ್ ಆಗ್ಬಿಟ್ಟಿರತ್ತೆ. ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಕಾರ್ಯವನ್ನ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಪಾಸ್ ಮಾಡಿ, ಇದು ಧರ್ಮಯುತವಾಗಿದ್ಯಾ, ನಾನ್ ಮಾಡ್ತಿರೋ ಈ ಕೆಲಸ ಕೃಷ್ಣನಿಗೆ ಸಂಪ್ರೀತಿ ಆಗತ್ತಾ ಅಂತ ಯೋಚನೆ ಮಾಡಿದ್ರೆ ಸಾಕು. ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ. ಆಟೋಮ್ಯಾಟಿಕಲಿ ನಾವು ಧರ್ಮ ಮೋಡನ್ನ ಆನ್ ಮಾಡ್ಕೊಂಡ್ ಬಿಡ್ತೀವಿ. ಇದನ್ನ ಫಾಲೋ ಮಾಡೋಣ. ಮುಂದಿನ ಶ್ಲೋಕದಲ್ಲಿ ತುಂಬಾನೇ ಡಿಕೋಡ್ ಮಾಡೋದಕ್ಕಿದೆ, ಹಾಗಾಗಿ ಅದಕ್ಕೆ ಒಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ. ಅದಕ್ಕೋಸ್ಕರ ಕಾಯ್ತಾ ಇರಿ. ಕೃಷ್ಣ ನಿಮ್ಮ ಜೊತೆ ಯಾವಾಗ್ಲೂ ಇರ್ಲಿ. ಹರೇ ಕೃಷ್ಣ.